ವಾಗಿ ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ ನ್ಯೂಸ್. ಸತ್ಯ ಸುದ್ದಿಯಲ್ಲಿ ನಿಮಗೆ ಸ್ವಾಗತ. ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕು ಹರಿಹರ ನಗರದ ಶ್ರೀ ಕುಂಬಳೇಶ್ವರ ಹಾಗೂ ಶ್ರೀ 108 ಲಿಂಗೇಶ್ವರ ದೇವಸ್ಥಾನ ಬರಂಪುರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ವಿಶೇಷ ಪೂಜೆ ಮತ್ತು ಅನ್ನ ಸಂತರ್ಪಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು. ಈ ಸಂದರ್ಭದಲ್ಲಿ ನಮ್ಮ ವಾಹಿನಿಗೆ ದೇವಸ್ಥಾನ ಸಮಿತಿಯ ಹಿರಿಯ ಮತ್ತು ಯುವ ಸದಸ್ಯರು ಮಾತನಾಡಿ ಹೆಚ್ಚಿನ ಮಾಹಿತಿ ಹಂಚಿಕೊಂಡರು. ವರದಿ ಸೈಯದ್ ಇರ್ಫಾನ್, ಸತ್ಯ ಸುದ್ದಿ ನ್ಯೂಸ್ ಕನ್ನಡ, ಹರಿಹರ. ಸಮಸ್ತ ಹರಿಹರ ನಗರದ ಜನತೆಗೆ ಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ, ಈ ಒಂದು ನಾಡಿಗೆ ಈ ಶಿವರಾತ್ರಿ ಎಲ್ಲ ಸುಖ ಸಮೃದ್ಧಿಯನ್ನು ತಂದುಕೊಳ್ಳಿ ಅಂತಂದೇಳಿ ಪ್ರಾರ್ಥಿಸ್ತಾ, 108 ಲಿಂಗೇಶ್ವರ ದೇವಸ್ಥಾನದ ಒಂದು ಪ್ರಾಂಗಣದಲ್ಲಿ ಪ್ರತಿ ಅಮಾವಾಸ್ಯೆಯಲ್ಲಿ ಮತ್ತು ವಿವಿಧ ಪೂಜಾ ಕೈಂಕರ್ಯಗಳನ್ನೆಲ್ಲ ನೆರವೇರಿಸ್ಕೊಳ್ತಾ ಬಂದು ಪ್ರತಿ ತಿಂಗಳು ಪ್ರಸಾದ ವ್ಯವಸ್ಥೆ ಮಾಡಿದ್ದಾರೆ. ಅದೇ ರೀತಿ ಶಿವರಾತ್ರಿ ಹಬ್ಬದ ಪ್ರಯುಕ್ತನೂ ಮಾಡಿದ್ದಾರೆ. ಅವರಿಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಎಲ್ಲರೂ ಶಾಂತ ರೀತಿಯಿಂದ ಪ್ರಸಾದವನ್ನು ಸ್ವೀಕರಿಸಿ ಮಾಡಿ ದೇವರ ಕೃಪೆಗೆ ಪಾತ್ರರಾಗಬೇಕು. ಈ ವರ್ಷದಂತೆ ಈ ವರ್ಷವೂ ಕೂಡ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ಅಲ್ಲಿ ಗಣೇಶಣ್ಣನವರು ಮತ್ತು ಅವರು ಬಸಣ್ಣನವರು, ಅವರು ಬ್ಯಾಚಿನವರು ಎಲ್ಲರೂ ಸೇರಿ ಪ್ರತಿ ವರ್ಷವೂ ಅನ್ನ ಸಂತರ್ಪಣೆ ಅವರೇ ನೆರವೇರಿಸಿಕೊಡ್ತಾರೆ. ಶ್ರೀ 108 ಲಿಂಗೇಶ್ವರ ದೇವಸ್ಥಾನದಲ್ಲಿ ನಿತ್ಯ ದಾಸೋಹ ಇರುವಂತಹ ಜಾಗ ಇದು. 9 ದೇವಸ್ಥಾನಗಳು ಐತಿಹಾಸಿಕ ಸ್ಥಳವಾಗೋದ್ರಿಂದ 9 ದೇವಸ್ಥಾನಗಳು 9 ದೇವರುಗಳು ಇಲ್ಲೇ ಅದ. ಯಾವುದೇ ದೇವಸ್ಥಾನಕ್ಕೆ ಹೋದರೂ ಒಂದೇ ದೇವರಿಗೆ ಕೈ ಮುಗಿಸ್ತಾರೆ. ಇಲ್ಲಿ ಬಂದ ಜನರು ಕೈ ಮುಗಿಯೋದ್ರ ಜೊತೆಗೆ ಅವರ ಹಸುವನ್ನು ನೀಗಿಸಿಕೊಂಡು ಹೋಗ್ತಾರೆ. ಅಂಥ ಪ್ರೇಕ್ಷಕ ಸ್ಥಳ ಆಗಿದೆ. ಎಲ್ಲರೂ ಬಂದು ಶಾಂತಿ ರೀತಿಯಿಂದ ಪ್ರಸಾದವನ್ನು ಹೋಗ್ತಾರೆ. ಆಶ್ರಯದಲ್ಲಿ ನಿನ್ನೆ ಮಹಾಶಿವರಾತ್ರಿ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಿದ್ದು, ಇಂದು ಅದರ ಪ್ರಯುಕ್ತ ನಮ್ಮ ಭಕ್ತಾದಿಗಳಿಗೆ ಇವತ್ತು ಅನ್ನದಾಸೋಹ ಏರ್ಪಡಿಸಲಾಗಿದೆ. ಇವತ್ತೆಲ್ಲರೂ ಭಕ್ತಾದಿಗಳು ಬಂದು ಸಹಕರಿಸಬೇಕೆಂದು ಕೇಳಿಕೊಳ್ತೀವಿ.